ಹುಳ್ಳಿನೋ ಎಲ್ಲ ಗುಡ್ಡ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಯಾವ ರೀತಿ ಚಿಕನ್ ಸಾಂಬಾರನ್ನ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಜೊತೆಗೆ ನಾವು ಚಿಕ್ಕಪೇಟೆಗೆ ಹೋಗಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ ಅಂತಲೂ ನಿಮಗೆ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನಾನು 1.5 kg ಚಿಕನ್ ಸಾಂಬಾರನ್ನ ಮಾಡ್ತಾ ಇರೋವಂಥದ್ದು. ಫಸ್ಟ್ 2 ಸ್ಪೂನ್ ಎಣ್ಣೆನ ಹಾಕ್ಬಿಟ್ಟು ಫ್ಲೇವರ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಪುದೀನ ಸೊಪ್ಪು, 1 ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಅದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಚಿಕನ್ನ ನೀಟಾಗಿ ವಾಶ್ ಮಾಡಿ ಅದನ್ನ ನೀಟಾಗಿ ನೀರೆಲ್ಲ ಸೋರಿಸಿದಾದ್ಮೇಲೆ ಚಿಕನ್ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪು ಹಾಕಿ ಅರಿಶಿನ ಪುಡಿ 1 ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ತಾಯಿದ್ದೀನಿ. ಇದು ನೀರು ಸುಣ್ಣಬೇಕು ಚೆನ್ನಾಗಿ. ಅದು ಸುಂಡಾದ್ಮೇಲೆ 2 ಸ್ಪೂನು ಮನೆಯೇ ಮಾಡಿರೋವಂಥ ಧನಿಯಾ ಪುಡಿನ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದನ್ನು ಚಿಕನ್ನು ನೀರೆಲ್ಲ ಸುಂಡಿ ಎಣ್ಣೆ ಬಿಟ್ಕೊಂಡಿರುತ್ತಲ್ಲ ಆ ಚಿಕನ್ಗೆ ಹಾಕಿ ಅದನ್ನು 1-2 ಕುದಿಸ್ತಾ ಇದ್ದೀನಿ. ಅದು ಕುದಿ ಬರೋ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ದಪ್ಪನಾದ ಈರುಳ್ಳಿ, 1 ಟೊಮೆಟೊ, 1-2 ಪೀಸ್ ಚಕ್ಕೆ, 4 ಲವಂಗ, 1 ಬೆಳ್ಳುಳ್ಳಿ, 1/2 ಇಂಚು ಶುಂಠಿ ಮತ್ತು 1/2 ಕಪ್ಪು ಹುರಿಗಡಲೆ, 1/2 ಕಪ್ ಕಾಯಿನ ನಾನು ಹಾಕೋತಾ ಇದ್ದೀನಿ. ಮತ್ತು ಅದ್ರ ಜೊತೆಗೆ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನೈಸ್ಗೆ ರುಬ್ಕೋತಾ ಇದ್ದೀನಿ. ರುಬ್ಬಿದಾದ್ಮೇಲೆ ಇದು ಕುದಿ ಬಂದಿದೆ. ಖಾರದ ಪುಡಿ 2 ಕುದಿ ಬಂದಾದಮೇಲೆ ರುಬ್ಬಿರೋಂಥ ಮಸಾಲೆನ ಅದ್ರ ಜೊತೆಗೆ ಸೇರಿಸ್ಕೊಂಡು ನಾವು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ನಾವು ಆ್ಯಡ್ ಮಾಡ್ಕೋಬೋದು. ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ಆ್ಯಡ್ ಮಾಡಿ ನಮಗೆ ಉಪ್ಪು ಬೇಕಾದರೆ ಈ ಸ್ಟೇಜಲ್ಲಿ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 2-3 ಕುದಿ ಬರ್ಸಿದ್ರೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ಜಾಸ್ತಿ ಏನು ಕುದಿಸೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಚಿಕನ್ ಫ್ರೈ ಆಗೋಗ್ದೇ ಬೆಂದೋಗ್ಬಿಟ್ಟಿರುತ್ತೆ. ಅದರಿಂದ ಇದನ್ನ ಮುದ್ದೆಗೆ, ಅನ್ನಕ್ಕೆ ಮತ್ತು ಚಪಾತಿಗೂ ಕೂಡ ನಾವು ಇದನ್ನ ಟೇಸ್ಟ್ ಮಾಡ್ಬೋದು. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾವು ಇದು ಚಿಕನ್ ಸಾಂಬಾರೆಲ್ಲ ಮಾಡಿ ಮುದ್ದೆ ಮಾಡಿ ಊಟ ಎಲ್ಲ ಮಾಡಿಕೊಂಡು ಚಿಕ್ಕಪೇಟೆಗೆ ಹೋದ್ವಿ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು. ಅಲ್ಲಿ ನಾವು ಫಸ್ಟು ಬಾಗಿಲಿಗೆ ಹಾರನ ನೋಡೋಣ ಅಂತಂದ್ಬಿಟ್ಟು ಹಾರದ ಅಂಗಡಿಗೆ ಹೋಗಿರೋ ಅಂಥದ್ದು. ಅಲ್ಲಿ ಹಾರ ಎಲ್ಲ ತೊಗೊಂಡ್ವಿ ಬಾಗಿಲುಗಳಿಗೆಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ಹಂಗೇನೇ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ನಮ್ಗೆ ಏನೇನು ಅವಶ್ಯಕತೆ ಇದೆ ಆ ಥಿಂಗ್ಸ್ನೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಸುಮಾರು ಊಟ ಎಲ್ಲ ಮಾಡಿಕೊಂಡು 3 o'clock ಹೊರಟ್ವಿ. ಅಲ್ಲಿಗೆ ಹೋದರೆ ಗೊತ್ತೇ ಆಗಲ್ಲ ಟೈಮಿಂಗ್ಸು ಹೆಂಗೆ ಹೊರಟೋಗ್ಬಿಡುತ್ತೆ ಅಂತ. ನಾವೇನು ಜಾಸ್ತಿ ಪರ್ಚೇಸ್ ಮಾಡಿಲ್ಲ, ಆದರೂ ಟೈಮ್ ಮಾತ್ರ ಬೇಗ ಹೊರಟೋಯ್ತು. ನಾವು ಮೊದಲಿಗೆ ಬ್ಯಾಗ್ನ ತೊಗೊಂಡ್ವಿ ಅಂತಂದರೆ ನಾವು ಎಲ್ಲರೂ ಆಚೆ ಹೋಗ್ರೆ ಟ್ರಾವೆಲಿಂಗ್ ಎಲ್ಲ ಯೂಸ್ ಆಗುತ್ತೆ ಅಂದ್ಬಿಟ್ಟು ಕಿಟ್ ಬ್ಯಾಗ್ನ ನಾವು ತೊಗೊಂಡ್ವಿ. ಇದೊಂದು ಕಿಟ್ ಬ್ಯಾಗು ಮತ್ತು ಇಲ್ಲಿ ಇನ್ನೊಂದು ಬ್ಲೂ ಕಲರ್ ಇದೆಯಲ್ಲ ಅದು 2 ಬ್ಯಾಗ್ನ ನಾವು ತೊಗೊಂಡಿದ್ದೀವಿ. ಅಂದರೆ ಆ ಬ್ಯಾಗ್ ಅಂಗಡಿದು ಹೋಲ್ಸೇಲ್ ಅಂಗಡಿ. ಅಂದರೆ ನಮ್ಮ ಫ್ರೆಂಡು ಪರಿಚಯ, ಅವ್ರು ಕರ್ಕೊಂಡೋಗಿರೋ ಅಂಥದ್ದು. ಮತ್ತು ಇದೊಂದು ಹ್ಯಾಂಡ್ ಬ್ಯಾಗ್ ಒಂದು ತೊಗೊಂಡ್ವಿ. 3ಕ್ಕೆ 1000 ರೂಪೀಸ್ ಆಯಿತು. 3ರಿಂದ ಅಂದರೆ ಒಂದು ಬ್ಯಾಗ್ ದೊಡ್ಡ ಬ್ಯಾಗ್ ತೋರಿಸಿದ್ನಲ್ಲ ಆಗಲೇ, ಅದು ಒಂದು 300 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ತುಂಬಾ ಚೆನ್ನಾಗಿದೆ. ಅದಾದಮೇಲೆ ನಾವು ಕಾಸ್ಮೆಟಿಕ್ಸ್ನೆಲ್ಲ ತೊಗೊಂಡ್ವಿ, ಹೋಲ್ಸೇಲಾಗೇ ತೊಗೊಂಡಿದ್ದು. ಮತ್ತು ಜುವೆಲರ್ಸನ್ನು ಪರ್ಚೇಸ್ ಮಾಡಿದ್ವಿ. ಇದು ಅಷ್ಟೇ ಒಂದು 200ಇಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ನಮ್ಮ ಫ್ರೆಂಡ್ ಅವ್ರಿಗೆ ತುಂಬಾ ಪರಿಚಯ ಅಂಗಡಿಗಳಿಗೆಲ್ಲ ಅವ್ರು ಕರ್ಕೊಂಡು ಹೋದ್ರು ನಮ್ಗೆ ಏನೇನು ಬೇಕು ಅಂತ ಅಂದ್ಬಿಟ್ಟು. ಇದು ಹ್ಯಾಂಡ್ ಬ್ಯಾಗು ಸೈಡ್ ಬ್ಯಾಗೆಲ್ಲ 150-100ಇಂದನೇ ಸ್ಟಾರ್ಟ್ ಆಗುತ್ತೆ. ಇದು ಜರ್ಕಿನ್ಗಳಷ್ಟೇ ನಾವು 3 ಜರ್ಕಿನ್ ಜಾಕೆಟ್ಸ್ನ ನಾವು ಪರ್ಚೇಸ್ ಮಾಡಿದ್ವಿ. ಇದು ಅಷ್ಟು 200ಇಂದ ಸ್ಟಾರ್ಟಿಂಗ್ ಪ್ರೈಸು. ಅಂದರೆ ಅವ್ರ ಫ್ರೆಂಡ್ ಆಗಿರೋದ್ರಿಂದ ನಮಗೆ ಕಮ್ಮಿ ಬೆಲೆಗೆ ಎಲ್ಲನೂ ಅವ್ರು ಹಾಕ್ಕೊಟ್ರು. ಇದು ಅಷ್ಟೇ ನೈಟ್ ಡ್ರೆಸ್ಸು ಮತ್ತು ಡ್ರೆಸ್ಗಳೆಲ್ಲ. ಇದು ನೈಟ್ ಡ್ರೆಸ್ಸು ನೀವು ನಂಬಲ್ಲ, ಇದು ಓನ್ಲಿ 300 ರೂಪೀಸು, ಟಾಪು ಪ್ಯಾಂಟ್ ಎಲ್ಲನೂ ಸೇರಿ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಮತ್ತು ನಮಗೇನೆ ಒಂಥರ ಶಾಕ್ ಆಯಿತು, ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಸಿಗ್ತಾ ಇದೆಯಲ್ಲ ನಮಗೆ ಅಂತ ಅಂದ್ಬಿಟ್ಟು. ಅವ್ರ ಪರಿಚಯದ ಮೂಲಕ ನಾವು ಹೋಗಿರೋದ್ರಿಂದ ನಮಗೆಲ್ಲ ಐಟಮು ಆದಷ್ಟು ಕಡಿಮೆಗೆ ಸಿಕ್ತು. ಆಮೇಲೆ ಚೆನ್ನಾಗಿತ್ತು ಕ್ವಾಲಿಟಿನೂ ಕೂಡ. ಇದನ್ನ ಹಳೆ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಶಾಪಿಂಗ್ ವಲಯ ಅಂತಲೇ ಕರೀತಾರೆ ಚಿಕ್ಕಪೇಟೆನ. ಇಲ್ಲಿ ಜನ ಜಾಸ್ತಿಯಾಗಿ ಮದುವೆಗೆ ಅಥವಾ ಮನೇಲೇನೋ ವಿಶೇಷ ಪೂಜೆ ಪಾರ್ಟಿಗಳಿದ್ದರೆ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನ ತಗೊಳ್ಳೋದಕ್ಕೆ ಚಿಕ್ಕಪೇಟೆಗಂತ ಬಂದೇ ಬರ್ತಾರೆ ಎಲ್ರೂ. ಅದು ಬಿಟ್ಟರೆ ಇಲ್ಲಿ ಅಪ್ಪಟ ರೇಷ್ಮೆ ಸೀರೆಗಳು ತುಂಬ ಅಂದರೆ ತುಂಬಾ ಹೆಸರುವಾಸಿಯಾಗಿದೆ. ಇದು ಸಿಟಿ ಮಾರ್ಕೆಟಿಂದ ಸ್ಟಾರ್ಟ್ ಆದರೆ ಅವಿನ್ಯೂ ರೋಡ್ವರೆಗೂ ಇದು ಇದೆ.
ಚಿಕ್ಕಪೇಟೆ. ಇಲ್ಲಿ ಜಾಸ್ತಿ ಪಾರ್ಕಿಂಗ್ ಎಲ್ಲ ಏನೂ ಇಲ್ಲ, ಗಾಡಿಗಳೆಲ್ಲ ನಿಲ್ಲಿಸೋದಕ್ಕೆ ನಡ್ಕೊಂಡೇ ಹೋಗಬೇಕು. ತುಂಬ ಚಿಕ್ಕ ಚಿಕ್ಕ ರೋಡ್ಗಳಿವೆ. ಹೋಗ್ತಾ ಹೋಗ್ತಾ ಸುತ್ತಮುತ್ತ ಫುಲ್ ಅಂಗಡಿಗಳಿದೆ. ಅವರೇನೆ ನಮಗೆ ಆಫರ್ ಮಾಡ್ತಾರೆ, ಈ ಅಂಗಡಿಗೆ ಬನ್ನಿ, ಆ ಅಂಗಡಿಗೆ ಬನ್ನಿ, ಇಲ್ಲಿ ಬಟ್ಟೆ ಸಿಗುತ್ತೆ, ಇಲ್ಲಿ ಮಕ್ಕಳು ಬಟ್ಟೆ ಇದೆ, ಇಲ್ಲಿ ದೊಡ್ಡವ್ರದ್ದು ಸೀರೆ ಇದೆ, ಸೀರೆ ಬೇಕಾ ನಿಮಗೆ ಅಥವಾ ಇನ್ನೇನಾದರೂ ಬೇಕಂದರೆ ಅಲ್ಲಿ ಯಾರನ್ನಾದ್ರು ಕೇಳಿದ್ರೆ ಇನ್ಫಾರ್ಮೇಷನ್ ಕೊಡ್ತಾರೆ. ವಿಸಿಟಿಂಗ್ ಕಾರ್ಡು ಕೂಡ ಅವರೇ ಕೊಡ್ತಾರೆ. ಇಲ್ಲಿ ಕಣ್ಣಿಗೆ ಬೇಕಾಗಿರುವಂಥ ಎಷ್ಟೊಂದು ತುಂಬ ಅಂದರೆ ತುಂಬ ಚೆನ್ನಾಗಿರೋಂಥ ಸೀರೆಗಳು, ವಸ್ತುಗಳು, ಮಕ್ಕಳು ಬಟ್ಟೆಗಳು ಎಲ್ಲ ರೀತಿ ಶಾಪಿಂಗ್ನ ನಾವು ಮಾಡ್ಬೋದು. ನಾವೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು 6:30, 7 ಆಯಿತು. ಆವಾಗ ನಮ್ಮ ಫ್ರೆಂಡ್ ಅಂಗಡಿಗೆ ಬಂದ್ವಿ. ಅಂದರೆ ಅವ್ರ ಫ್ರೆಂಡ್ ಇಲ್ಲಿ ಅವಿನ್ಯೂ ರೋಡಲ್ಲೇ ಇಟ್ಕೊಂಡಿರೋ ಅಂಥ ಇದು ಅಂಗಡಿ ಬಂದ್ಬಿಟ್ಟು ಶ್ರೀ ಪವನ್ ಪ್ಯಾಕೇಜಿಂಗ್ ಸ್ಟೋರ್ಸ್ ಅಂತ ಅಂದ್ಬಿಟ್ಟು ಇದು ಅವಿನ್ಯೂ ರೋಡಲ್ಲಿದೆ. ಇಲ್ಲಿ ನಿಮಗೆ ಪೇಪರ್ ಬ್ಯಾಗ್ಸು, ಪ್ಲಾಸ್ಟಿಕ್ ಥ್ರೆಡ್ಸು, ಗ್ಲಾಸು, ಬೌಲ್ಸು, ಕಪ್ಸು, ಪ್ಲಾಸ್ಟಿಕ್ ಕಂಟೈನರು, ಪೇಪರ್ ಆ್ಯಂಡ್ ಪ್ಲಾಸ್ಟಿಕ್ ರೋಲ್ಸು, ವೆಡ್ಡಿಂಗ್ ಬ್ಯಾಗ್ಸು, ನ್ಯಾಪ್ಕಿನ್ನು, ಫ್ರಗ್ ಸ್ಪೂನ್ಸು, ಡಿಸ್ಪೋಸಬಲ್ ಗೂಡ್ಸು ಮತ್ತು ಬರ್ತ್ಡೇ ಡೆಕೋರೇಷನ್ಸ್ ಐಟಮ್ಸ್ ಎಲ್ಲ ಪ್ರತಿಯೊಂದು ಐಟಮು ನಿಮ್ಗೆ ಇಲ್ಲಿ ಸಿಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ನಿಮಗೆ ದೊಡ್ಡ ಏನಾದ್ರೂ ಪಾರ್ಟಿ ಇದೆ ಅಥವಾ ದೊಡ್ಡ ಆರ್ಡರ್ಸ್ ಇದೆ ಅಂತಂದರೆ ಇಲ್ಲಿ ಬಂದು ನೀವು ಕೊಡ್ಬೋದು. ಅಂದರೆ ತುಂಬ ಚೆನ್ನಾಗಿ ಪ್ರೈಸ್ನ ಅವರು ಆಫರ್ಡಬಲಲ್ಲೇ ಹಾಕ್ಕೊಡ್ತಾರೆ. ಒಂದು ಸತಿ ಹೋಗಿ ವಿಸಿಟ್ ಮಾಡಿ. ನಮ್ಗೆ ಹೋಗಿದ್ದ ಟೈಮಲ್ಲಿ ಸ್ವಲ್ಪ ಮಳೆನೂ ಬಂತು. ಆ ಟೈಮಲ್ಲಿ ಸ್ವಲ್ಪ ಹಿಂಸೆ ಆಯಿತು. ವೀಡಿಯೋಸ್ ಎಲ್ಲ ಆಲ್ಮೋಸ್ಟಲ್ಲಿ ಅಷ್ಟೊಂದು ಜಾಸ್ತಿ ಮಾಡೋಕ್ಕಾಗಲಿಲ್ಲ ನನಗೆ. ಅದರಿಂದಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.